ಫಸ್ಟ್ ಆರಂಭದಿಂದ ಚಾಲು ಮಾಡ್ಕೊಳ್ತೀವಿ, ಅಲ್ಲಿಗೆ ಬಂದ್ಬಿಡಿ ಸರ್. ಮತ್ತು ಅದು ಅಪೋಸಿಟ್ ಲೈಟಿಗಿದೆ. ಎಕ್ಸ್ಪ್ಲೇನ್ ಮಾಡಿಬಿಡ್ಲ ಒಂದ್ಸರಿ. ಸರ್ ತಗೊಂಡು ನಿಧಾನ ಕುಡಿಬೇಕು. ನೀವು ಫಾಸ್ಟಿಂಗ್ ಎದ್ದು ಕುಡಿಬೋದು. ಇದು ನ್ಯಾಚುರಲ್ ಡ್ರಿಂಕ್ ಅದು. ಸರ್ ತಗೊಂಡು ನಿಧಾನ ಕುಡಿಬೇಕು. ನೀವು ಫಾಸ್ಟಿಂಗ್ ಎದ್ದು ಕುಡಿಬೋದು. ಇದು ನ್ಯಾಚುರಲ್ ಡ್ರಿಂಕ್ ಅದು. ಮಲ್ನಾಡು ನಟ್ಸ್ ಅಂಡ್ ಸ್ಪೈಸ್ ಕಂಪನಿ ನಮ್ಮ ರಾಜ್ಯದ ಮೊಟ್ಟ ಮೊದಲ ನೀರಾ ಪರವಾನಗಿ ಪಡೆದಿರುವಂಥ ಕಂಪನಿ ಆಗಿದೆ. ನೀರಾ ಒಂದು ಅತ್ಯಂತ ನೈಸರ್ಗಿಕವಾದ ಆರೋಗ್ಯಕರವಾದ ಪೇಯ ಆಗಿದೆ. ಇದಕ್ಕೆ ಅನುಮತಿ ಕೊಡಬೇಕು ಅಂಥೇಳಿ 2011ರಲ್ಲಿ ಬಹು ದೊಡ್ಡ ರೈತ ಚಳವಳಿ ರಾಜ್ಯದಲ್ಲಿ ಆಯಿತು, ಡಾಕ್ಟರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ. ಆ ಸಂದರ್ಭದಲ್ಲಿ ಇಬ್ಬರು ರೈತರ ಬಲಿದಾನ ಕೂಡ ಆಯಿತು. ಆದರೆ ಆಗ ನೀರಾ ಆಗಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರುವ ತಂತ್ರಜ್ಞಾನ ಬೆಳೆದಿರಲಿಲ್ಲ. ಈಗ ನೀರ ಆಗಿ ಇಟ್ಕೊಳ್ಳುವ ಅನೇಕ ತಂತ್ರಜ್ಞಾನಗಳನ್ನ ಮುಂದಿದೆ. ಇವತ್ತು ಮಲ್ನಾಡು ನಟ್ಸ್ ಅಂಡ್ ಸ್ಪೈಸ್ ಕಂಪನಿ CPCRI ಕಾಸರಗೋಡು ಡೆವಲಪ್ ಮಾಡಿರುವಂಥ ಕೋಲ್ಡ್ ಚೈನ್ ಟೆಕ್ನಾಲಜಿಯನ್ನು ಬಳಸ್ತದೆ. ಇದರಿಂದಾಗಿ ಆ ಮರದ ಮೇಲ್ಗಡೆ ನಾವು ಇನ್ಸುಲೇಟೆಡ್ ಐಸ್ ಬಾಕ್ಸ್ ಅನ್ನು ಕಟ್ತೀವಿ. ಅದರೊಳಗಡೆ ಐಸ್ ಇರುತ್ತೆ. ಹಾಗಾಗಿ ನೀರಾದ ಪ್ರತಿಯೊಂದು ಹನಿ ಕೂಡ ಬಿಲೋ 4 ಡಿಗ್ರಿ ಟೆಂಪರೇಚರ್ ಇರೋದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಆಲ್ಕೋಹಾಲ್ ಇರಲ್ಲ. ಇಟ್ಸ್ ಎ ಜೀರೋ ಆಲ್ಕೋಹಾಲ್ ಪೇಯ ಆಗಿರ್ತದೆ. ಮತ್ತು ಯಾವುದೇ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ, ಅದರ ಪೌಷ್ಟಿಕಾಂಶಗಳು ಕೊರತೆ ಅಂದರೆ ಅದರ ಹಾಳಾಗಿರೋಲ್ಲ. ಅದರದ್ದೇ ಆಗಿರುವ ಅತ್ಯಂತ ನೈಸರ್ಗಿಕವಾದ ರೀತಿಯಲ್ಲಿ ಅಂದರೆ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ನಾವು ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕದಲ್ಲಿ 16 ಕೊಕೊನಟ್ ಬೆಳೆಯುವ ಪ್ರದೇಶದ ಕಂಪನಿಗಳು ಹುಟ್ಕೊಂಡಿದ್ದಾವೆ, ರೈತ ಉತ್ಪಾದಕ ಕಂಪನಿಗಳು. ಮಾರ್ಕೆಟಿಂಗಿಗೋಸ್ಕರ ನಾವು ನೀರಾ ಮಾರ್ಕೆಟಿಂಗಿಗೆ ಈಗ ಬೆಂಗಳೂರಿನಲ್ಲಿ ಕೆಲವು ಚೈನ್ ಆಫ್ ಸ್ಟೋರ್ ಇರುವಂಥ ಆರ್ಗ್ಯಾನಿಕ್ ಸ್ಟೋರ್ ಇರುವಂಥ ಕಂಪನಿಗಳ ಜೊತೆಗೆ ಮಾತಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮದೇ ಆಗಿರೋ ಕಿಯೋಸ್ಕ್ಗಳನ್ನು ನಾವು ಆರಂಭ ಮಾಡ್ತೀವಿ. ಮತ್ತು ತೋಟಗಾರಿಕಾ ಇಲಾಖೆಯ ಹಾಪ್ಕಾಮ್ ಸೆಂಟರ್ಗಳಲ್ಲಿ ಕೂಡ ನಮ್ಮ ನೀರಾ ಲಭ್ಯವಾಗಿರುತ್ತೆ. ಅದರಲ್ಲಿ ನೀರ ನಾವು ಒಂದು 15 ಮರಕ್ಕೆ ಕಟ್ಟೋಣ ಅಂತ ಇದ್ದೀವಿ. ಇಲ್ಲಿ ಲಾಭ ನೋಡ್ಕೊಂಡು ಎಲ್ಲರಿಗೂ
ಹೇಳೋದು ಇದು ಮಾಡೋದು ಅಂತ ಮಾಡ್ಕೊಂಡಿದ್ವಿ. ಲಾಭದಾಯಕ ಅಂತ ಅನಿಸಿದೆ, ಹಾಗಾಗಿ ಮಾಡಬೇಕು ಅಂತ ಅನಿಸ್ತು. ಕಂಪ್ನಿ ಅನುಮತಿ ಕೊಟ್ಟ ಮೇಲೆ ಕೇಳಿದೀವಿ, ಎಲ್ಲ ನಡೀತಾ ಇದೆ ಪ್ರೋಸೆಸ್. ನಮ್ಗೇನು ಟ್ರೈನಿಂಗ್ ಇಲ್ಲ, ಟ್ರೈನರ್ಸ್ ಎಲ್ಲ ಅವರೇ ಕಳಿಸ್ತಾರೆ. ಕಂಪ್ನಿಯಿಂದ ಎಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ.